Dear students, so in this class we will discuss the last topic of the first chapter is agency services. Agency services means this is one of the functions of the a bank. ಇದು ಒಂದು ಬ್ಯಾಂಕ್ನ ಒಂದು ಕಾರ್ಯ, ಇದನ್ನು ಏಜೆನ್ಸಿ ಸರ್ವಿಸಸ್ ಅಂತ ಹೇಳ್ತೀವಿ. ಸೊ ಹಿಯರ್ ದ ಬ್ಯಾಂಕ್ ಆ್ಯಕ್ಟ್ ಆ್ಯಸ್ ಎನ್ ಏಜೆಂಟ್ಸ್ ಆಫ್ ದೇರ್ ಕಸ್ಟಮರ್ಸ್ ಅಂತ ಹೇಳ್ತಾರೆ. ಇಲ್ಲಿ ಬ್ಯಾಂಕು ಅಂದರೆ ಏಜೆಂಟ್ ಥರ ಒಬ್ಬ ಕಾರ್ಯಕರ್ತನಾಗಿ ತನ್ನ ಕಸ್ಟಮರ್ನ ಪರವಾಗಿ, ತನ್ನ ಗ್ರಾಹಕನ ಪರವಾಗಿ ಕಾರ್ಯವನ್ನು ನಿರ್ವಹಿಸುವಂತಕ್ಕಂಥದ್ದು. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಏಜೆಂಟ್, means agency services. There are three types of agency services. First one is collection and payments ಅಂತ ಹೇಳ್ತೀವಿ. ಸೊ collection and payments ಅಂತ ಹೇಳಿದ್ರೆ the commercial banks collects and pays the various activities like collection of check, bills of exchange, promissory notes, hundis, etc. Banks also makes payments on behalf of the customers like payment of rent, income tax, fees, insurance premiums, etc. The customers have to leave standing instructions with the bank for various periodic payments, ensuring the regular payments and avoiding the trouble of performing themselves is called a collection and payment ಅಂತ ಹೇಳ್ತೀವಿ. ಸೊ ಇಲ್ಲಿ ಬ್ಯಾಂಕು ತನ್ನ ಗ್ರಾಹಕನ ಪರವಾಗಿ, ತನ್ನ ಕಸ್ಟಮರ್ನ ಪರವಾಗಿ ಯಾವುದಾದ್ರೂ ಕಲೆಕ್ಷನ್ ಇದ್ದರೆ, ಅದು ಬಿಲ್ಸ್ ಕಲೆಕ್ಷನ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಇರ್ಬೋದು, ಚೆಕ್ ಕಲೆಕ್ಷನ್ಸ್ ಇರ್ಬೋದು, ಮತ್ತು ಅದರ್ ಹುಂಡೀಸ್ ಕಲೆಕ್ಷನ್ ಇರ್ಬೋದು, ಪ್ರಾಮಿಸರಿ ನೋಟ್ ಕಲೆಕ್ಷನ್ ಇರ್ಬೋದು. ಸೊ ಅದನ್ನು ಕಲೆಕ್ಷನ್ ಮಾಡಿ ಅದನ್ನು ಅಮೌಂಟನ್ನು ಪೇ ಮಾಡುವಂತಕ್ಕಂಥದ್ದು. ರೆಂಟನ್ನು ತನ್ನ ಕಸ್ಟಮರ್ನ ಪರವಾಗಿ ಪೇ ಮಾಡುವಂಥದ್ದಾಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ನ ಗೌರ್ಮೆಂಟ್ಗೆ ತನ್ನ ಕಸ್ಟಮರ್ನ ಪರವಾಗಿ ಮಾಡೋದಾಗಿರ್ಬೋದು, ಫೀಸ್ ಪೇ ಮಾಡೋದಾಗಿರ್ಬೋದು, ಅದರ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇ ಮಾಡೋದಾಗಿರ್ಬೋದು. ಸೊ ಇಲ್ಲಿ ಬ್ಯಾಂಕು ತನ್ನ ಕಸ್ಟಮರ್ನ ಪರವಾಗಿ ಏಜೆಂಟ್ ರೀತಿ ಕೆಲಸ ಮಾಡುವಂತಕ್ಕಂಥದ್ದು. ಅದೇ ರೀತಿ ಪೇಮೆಂಟ್ಸನ್ನು ಕೂಡ ಮಾಡ್ತಿರ್ತದೆ. ಸೊ ಈಗ ನಾವೆಲ್ಲ ಸ್ಯಾಲ್ರಿನ ಪಡ್ಕೊಳ್ತೀವಿ. ಸೊ ನಾವು ಸರ್ಕಾರಿ ಎಂಪ್ಲಾಯಿ ಆದ್ರೂ ಕೂಡ ಸರ್ಕಾರ ನೇರವಾಗಿ ನಮಗೆ ಹಣವನ್ನು ನಮ್ಮ ಅಕೌಂಟ್ಗೆ ತಲುಪಿಸೋದಿಲ್ಲ, ಕ್ರೆಡಿಟ್ ಮಾಡೋದಿಲ್ಲ. ಥ್ರೂ ಬ್ಯಾಂಕ್ ಮುಖಾಂತರ ನಮಗೆ ಹಣವನ್ನು ತಲುಪಿಸುತ್ತದೆ. ಅದೇ ರೀತಿ ಯಾವುದೋ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ನಾವು ವರ್ಕ್ ಮಾಡ್ತಿರ್ತೀವಿ. ಸೊ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರು ಡೈರೆಕ್ಟಾಗಿ ನಮಗೆ ಬೈ ಹ್ಯಾಂಡ್ ಕ್ಯಾಶ್ ಕೊಡೋದಿಲ್ಲ, ಥ್ರೂ ಬ್ಯಾಂಕ್ ಮುಖಾಂತರ ಅವರು ನಮ್ಮ ಅಕೌಂಟ್ಗೆ ಹಣವನ್ನು ಕ್ರೆಡಿಟ್ ಮಾಡ್ತಾರೆ. ಸೊ ಹೀಯಲ್ಲಿ ಬ್ಯಾಂಕು ಈ ಒಂದು ಸಂಸ್ಥೆಯ ಅಥವಾ ಇದು ಒಂದು ಸರ್ಕಾರದ ಮತ್ತು ಕಸ್ಟಮರ್ನ ಮಧ್ಯೆ ಏಜೆಂಟ್ ರೀತಿಯಲ್ಲಿ, ಒಂದು ಕಾರ್ಯಕರ್ತನ ರೀತಿಯಲ್ಲಿ ಇದೇನು ಮಾಡುತ್ತೆ, ಕೆಲಸವನ್ನು ನಿರ್ವಹಿಸುತ್ತೆ. ಕಲೆಕ್ಷನ್ ಮಾಡೋದಾಗಿರ್ಬೋದು, ಮತ್ತು ಹಣವನ್ನು ಕಲೆಕ್ಟ್ ಮಾಡೋದಾಗಿರ್ಬೋದು, ಅದರ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಚೆಕ್ಸ್ ಆಗಿರ್ಬೋದು, ಡ್ರಾಫ್ಟ್ ಆಗಿರ್ಬೋದು, ಪ್ರಾಮಿಸರಿ ನೋಟ್ಸ್ ಆಗಿರ್ಬೋದು, ಹುಂಡೀಸ್ ಆಗಿರ್ಬೋದು, ಕಲೆಕ್ಷನ್ ಮಾಡೋದಾಗಿರ್ಬೋದು, ಮತ್ತು ಪೇಮೆಂಟ್ ಮಾಡೋದಾಗಿರ್ಬೋದು. ಸೊ ಇದು ಏಜೆಂಟ್ ರೀತಿ ಕಾರ್ಯವನ್ನು ನಿರ್ವಹಿಸುವಂಥದ್ದು ಆಗ್ತಿದೆಯಾ. ಸೊ ನೆಕ್ಸ್ಟು ಎಕ್ಸಿಕ್ಯೂಷನ್ ಆಫ್ ಸ್ಟ್ಯಾಂಡಿಂಗ್ ಆರ್ಡರ್ ಅಂತ ಹೇಳಿದ್ರೆ, ಹಿಯರ್ ದ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ವಿಲ್ ಇನ್ಸ್ಟ್ರಕ್ಟ್ ಹಿಸ್ ಬ್ಯಾಂಕ್ ಟು pay the regular intervals to another account is called as execution of standing order, or also called as execution of standing instructions ಅಂತ ಹೇಳ್ತೀವಿ. ಸೊ ಇಲ್ಲಿ ಒಬ್ಬ ಬ್ಯಾಂಕ್ ಅಕೌಂಟ್ ಹೋಲ್ಡರು ತನ್ನ ಬ್ಯಾಂಕ್ಗೆ ಅವನು ಇನ್ಸ್ಟ್ರಕ್ಟ್ ಮಾಡ್ತಾನೆ, ಆರ್ಡರ್ ಮಾಡ್ತಾನೆ. ಸೊ ನನ್ನ ಪರವಾಗಿ ಬೇರೆ ಅಕೌಂಟ್ಗೆ ಅಥವಾ ಬೇರೆ ವ್ಯಕ್ತಿಗೆ ರೆಗ್ಯುಲರ್ ಆಗಿ, ಅದು ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಆಗಿರ್ಬೋದು, ಎನಿ ಅದರ್ ಈ ರೆಗ್ಯುಲರ್ ಇಂಟರ್ವಲ್ಸ್ ಆಗಿರ್ಬೋದು, ಪೇಮೆಂಟನ್ನು ಮಾಡಿ ಅಂತ ಅವನು ಇನ್ಸ್ಟ್ರಕ್ಷನ್ನ ಕೊಡ್ತಾನೆ. ಸೊ ಆ್ಯಸ್ ಪರ್ ಹಿಸ್ ಇನ್ಸ್ಟ್ರಕ್ಷನ್ಸ್ ದ ಬ್ಯಾಂಕ್ ವಿಲ್ ಪೇ ದಿ ರೆಗ್ಯುಲರ್ ಅಮೌಂಟ್ ಆರ್ ಇನ್ಸ್ಟಾಲ್ಮೆಂಟ್ ಕೊಡುತ್ತೆ. ಸೊ ಎಕ್ಸಿಕ್ಯೂಷನ್ ಆಫ್ ಸ್ಟ್ಯಾಂಡಿಂಗ್ ಆರ್ಡರ್ ಆಸ್ ಆಲ್ಸೋ ಎನ್ ಏಜೆನ್ಸಿ ಸರ್ವಿಸಸ್ ವಿಚ್ ಈಸ್ ಪರ್ಫಾರ್ಮ್ಡ್ ಬೈ ಎ ಬ್ಯಾಂಕ್. ನೆಕ್ಸ್ಟ್ ಒನ್ ಈಸ್ ಕಲೆಕ್ಷನ್ ಆಫ್ ಡಿವಿಡೆಂಡ್ ಆ್ಯಂಡ್ ಇಂಟರೆಸ್ಟ್ ಅಂತ ಹೇಳ್ತೀವಿ. ಸೊ ಡಿವಿಡೆಂಡ್ ಫಾರ್ ಶೇರ್ ಹೋಲ್ಡರ್ಸ್, ಇಂಟ್ರೆಸ್ಟ್ ಫಾರ್ ಎ ಡಿವೆಂಚರ್ ಹೋಲ್ಡರ್ ಆರ್ ಕ್ರೆಡಿಟರ್. ಸೊ ಈ ಒಂದು ಸಂದರ್ಭದಲ್ಲೂ ಕೂಡ ಬ್ಯಾಂಕು ಏಜೆಂಟ್ ಆಗಿ ಶೇರ್ ಹೋಲ್ಡರು ಮತ್ತು ಅಥವಾ ಡಿಬೆಂಚರ್ ಹೋಲ್ಡರ್ ಅಥವಾ ಕ್ರೆಡಿಟಾರ್ ಮಧ್ಯೆ ಆ್ಯಕ್ಟ್ ಮಾಡುತ್ತೆ. ಸೊ ತನ್ನ ಕಂಪನಿ ಏನು ಮಾಡುತ್ತೆ, ಸೊ ಶೇರ್ ಹೋಲ್ಡರ್ಗೆ ಡಿವಿಡೆಂಡ್ ಡಿಕ್ಲೇರ್ ಮಾಡಿದಾಗ, ಡಿಬೆಂಚರ್ ಹೋಲ್ಡರ್ಗೆ ಅಥವಾ ಕ್ರೆಡಿಟಾರ್ಸ್ಗೆ, ಡೆಟ್ ಹೋಲ್ಡರ್ಗೆ ಅವರು ಇಂಟ್ರೆಸ್ಟನ್ನು ಡಿಕ್ಲೇರ್ ಮಾಡಿದಂಥ ಸಂದರ್ಭದಲ್ಲಿ ಸೊ ಅವ್ರು ಏನು ಮಾಡ್ತಾರೆ, ಥ್ರೂ ಬ್ಯಾಂಕ್ ಮುಖಾಂತರ ಶೇರ್ ಹೋಲ್ಡರ್ ಮತ್ತು ಡಿಬೆಂಚರ್ ಹೋಲ್ಡರ್ಗೆ ಇಂಟ್ರೆಸ್ಟನ್ನು ಪೇ ಮಾಡ್ತಾರೆ. ಸೊ ಆವಾಗ ಯಾವುದೋ ಒಂದು XYZ ಕಂಪನಿ ಡಿವಿಡೆಂಡ್ ಡಿಕ್ಲೇರ್ ಮಾಡಿದೆ ಅಂತ ಹೇಳಿದಾಗ ಅವರು ಡೈರೆಕ್ಟಾಗಿ ಶೇರ್ ಹೋಲ್ಡರ್ಸ್ಗೆ ಬೈ ಹ್ಯಾಂಡ್ ಕೊಡೋದಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಥ್ರೂ ದೇರ್ ಅಕೌಂಟ್, ಪರ್ಟಿಕ್ಯುಲರ್ ಬ್ಯಾಂಕ್ ಅಕೌಂಟ್ ಮುಖಾಂತರ ಸೊ ಹಣವನ್ನು ವರ್ಗಾವಣೆ ಮಾಡ್ತಾರೆ. ಸೊ ಆವಾಗ ಬ್ಯಾಂಕು ಆ ಕಂಪನಿಯಿಂದ ಹಣವನ್ನು ಪಡ್ಕೊಂಡು ಬ್ಯಾಂಕ್ ಮುಖಾಂತರ ಒಂದು ಶೇರ್ ಹೋಲ್ಡರ್ಗೆ ಅಲ್ವಾ, ದ ಶೇರ್ ಹೋಲ್ಡರ್ಸ್ ವಿಲ್ ಗೆಟ್ ಡಿವಿಡೆಂಡ್, ಕ್ರೆಡಿಟರ್ಸ್, ಡಿಬೆಂಚರ್ ಹೋಲ್ಡರ್ಸ್ ವಿಲ್ ಗೆಟ್ ಇಂಟ್ರೆಸ್ಟ್.
ಗೊತ್ತಾಗ್ತಿದೆ. ಸೊ ಇದು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ದಿ ಕಾಮರ್ಸ್. ಸೊ ನಮಗೆ ಗೊತ್ತಿರುವಂಥದ್ದು. ಸೊ ಇದನ್ನು ಪಡ್ಕೊಳ್ತಾರೆ. ಸೊ ಈ ಒಂದು ಸರ್ವೀಸಸ್ನ ಸೊ ಬ್ಯಾಂಕ್ ಪರ್ಫಾರ್ಮ್ ಮಾಡ್ತದೆ. ಅದ್ರ ಜೊತೆಗೆ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಸೆಕ್ಯೂರಿಟೀಸ್ ಆನ್ ಬಿಹಾಫ್ ಆಫ್ ದಿ ಕಂಪನೀಸ್, trustees and executors, remittance of money, representatives and correspondence, bullion trading, all these services are executed by the bank. All these services is called as agency services ಅಂತ ಕರಿತೀವಿ. ಅಥವಾ ಏಜೆಂಟ್ ಆಗಿ ಬ್ಯಾಂಕು ಈ ಎಲ್ಲ ಸರ್ವೀಸಸ್ನ ತನ್ನ ಕಸ್ಟಮರ್ಸ್ಗೆ ಫ್ರಮ್ ವೇರಿಯಸ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಗೌರ್ಮೆಂಟ್ಸ್ ಆಗಿರ್ಬೋದು, ಅದರ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಸೊ ಮುಖಾಂತರ ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡಿಕೊಳ್ಳುತ್ತೆ. ಗೊತ್ತಾಗ್ತೀಯಾ? ಇದಿಷ್ಟು ಕೂಡ ಏಜೆನ್ಸಿ ಸರ್ವೀಸಸ್. ಇದನ್ನು ನಾವು ಫಂಕ್ಷನ್ಸ್ ಆಫ್ ಬ್ಯಾಂಕಿಂಗಲ್ಲೂ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಲ್ಲಿ ಲಾಸ್ಟ್ ಟಾಪಿಕ್ನ ಕೊಟ್ಟಿದ್ದಾರೆ ಸಿಲೆಬಸ್ಸಲ್ಲಿ, ಅಲ್ಲೂ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದಿಷ್ಟೂ ಕೂಡ ಫಸ್ಟ್ ಚಾಪ್ಟರ್. ಸೊ ಫಸ್ಟ್ ಚಾಪ್ಟ್ರಲ್ಲಿ ನಾವು ಏನೇನೆಲ್ಲ ಕಲ್ತಿದ್ದೀವಿ ಅಂತ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಚಾಪ್ಟರ್ ಬ್ಯಾಂಕಿಂಗ್ ಆಪರೇಷನ್, ಅಲ್ಲಿ ಡೆಫಿನೇಷನ್ಸ್ ಆಫ್ ಬ್ಯಾಂಕ್, ಫಂಕ್ಷನ್ಸ್ ಆಫ್ ಬ್ಯಾಂಕ್, ರೈಸಿಂಗ್ ಆಫ್ ಫಂಡ್ಸ್ ಬೈ ವೇರಿಯಸ್ ಡೆಪಾಸಿಟ್ ಸ್ಕೀಮ್, ಲೆಂಡಿಂಗ್ ಆಫ್ ಮನಿನಲ್ಲಿ ಕ್ಯಾಶ್ ಕ್ರೆಡಿಟ್ ಅಂದರೆ ಏನು, ಓವರ್ ಡ್ರಾಫ್ಟ್, ಲೋನ್ಸ್, purchasing and discounting of bills. This is agency services, collection and payment, execution of standing order, collection of dividend and interest. So all these aspects comes under a first unit. So ಇವೆಲ್ಲವನ್ನು ಕೂಡ ನಾವು ಕಲ್ತಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸ್, ಸೊ ನೆಕ್ಸ್ಟ್ ಯೂನಿಟ್, ದಟ್ ಈಸ್ ಯೂನಿಟ್ 2, ರೋಲ್ ಆಫ್ ಸೆಂಟ್ರಲ್ ಬ್ಯಾಂಕ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.